ನಿಮ್ಮ ಶರೀರ ನಿಮಗೆ ಏನೋ ಒಂದು ಹೇಳ್ತಾ ಇದೆ, ಸಿಗ್ನಲ್ಸ್ ಕೊಡ್ತಾ ಇದೆ ಎಷ್ಟೋ ತಿಂಗಳು. ಆದ್ರೆ ನಾವು ಅದನ್ನ ಗಮನಿಸ್ತಾ ಇಲ್ಲ. ನಾವೇನ್ ಅನ್ಕೊಳ್ತೀವಿ, ಏನೋ ಸ್ಟ್ರೆಸ್ ಔಟ್ ಆಗಿದೆ, ಏನೋ ಬರ್ನ್ ಔಟ್ ಆಗಿದೆ, ತುಂಬಾ ಏನೋ ಒಂಥರ ಇದೆ, ಏನು ಅಂತ ಅರ್ಥ ಆಗಿಲ್ಲ ಅಂತ. ಆಕ್ಚುಯಲ್ ರೀಸನ್ ಏನು ಅಂದ್ರೆ, ನಮ್ಮ ಶರೀರ ಒಳಗೆ 7 ಚಕ್ರಗಳಿದೆ. ಅದರಲ್ಲಿ ಎಲ್ಲಾದ್ರೂ ಒಂದು ಚಕ್ರದಲ್ಲಿ ಏನಾದ್ರು ಬ್ಲಾಕೇಜ್ ಇದ್ರೆ ಮಾತ್ರ ಈ ತರ ನಮಗೆ ಅನಿಸ್ತಾ ಇರುತ್ತೆ. ಆದ್ರೆ ನಾವು ಶರೀರವನ್ನು ಆ ಸಿಗ್ನಲ್ಸ್ನ ನಾವು ನೋಡಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಮೂಲಾಧಾರ ಚಕ್ರ ಅಂತೀವಿ, ಫಸ್ಟ್ ಚಕ್ರ, ಬೇಸ್ ಚಕ್ರ, ಕೆಂಪು ಕಲರ್ ಇರುತ್ತೆ, ರೆಡ್ ಕಲರ್. ಅಲ್ಲಿ ಬ್ಲಾಕೇಜ್ ಇದ್ರೆ ಏನೆಲ್ಲ ಆಗ್ಬೋದು? ಅಲ್ಲಿ ಬ್ಲಾಕೇಜ್ ಇದ್ರೆ ಆಂಗ್ಸೈಟಿ ಬರ್ಬೋದು, ಅಲ್ಲಿ ಬ್ಲಾಕೇಜ್ ಇದ್ರೆ ಫಿನಾನ್ಷಿಯಲ್ ಇಶ್ಯೂಸ್ ಬರ್ಬೋದು, ಅಲ್ಲಿ ಬ್ಲಾಕೇಜ್ ಇದ್ರೆ ನೀವು ಗ್ರೌಂಡೆಡ್ ಆಗಿ ಫೀಲ್ ಮಾಡಲ್ಲ. ಅದೇ ಥರ 2ನೇ ಚಕ್ರ ಅಂದರೆ ಸ್ವಾದಿಷ್ಠಾನ. ಈ ಸ್ವಾದಿಷ್ಠಾನ ಚಕ್ರದಲ್ಲಿ ಬ್ಲಾಕೇಜ್ ಇದ್ರೆ ಜೀವ ಅನ್ನೋದಿರಲ್ಲ ಲೈಫಲ್ಲಿ, ಏನೋ ಒಂಥರ ರೊಟೀನ್ ಆಗಿ ಹೋಗ್ತಾ ಇರುತ್ತೆ ಲೈಫ್. ಅದೇ ಥರ 3ನೇ ಚಕ್ರ ಮಣಿಪೂರಕ ಚಕ್ರ ಅಂತೀವಿ. ಸೆಲ್ಫ್ ವರ್ತ್ ಇರಲ್ಲ, ನೋ ಅಂತ ಹೇಳೋದು ಕಷ್ಟ ಆಗುತ್ತೆ, ಮತ್ತು ಎಲ್ಲರನ್ನು ಪ್ಲೀಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾನೆ ಇರ್ತೀವಿ, ಖುಷಿ ಅನ್ನೋದಿರಲ್ಲ. 4ನೇ ಚಕ್ರ ಹೃದಯ ಚಕ್ರ, ಹಾರ್ಟ್ ಚಕ್ರ, ಅನಾಹತ ಚಕ್ರ. ಇಲ್ಲಿ ಬ್ಲಾಕೇಜ್ ಇದ್ರೆ ಏನಾಗುತ್ತೆ ಅಂದರೆ, ಯಾರ ಜೊತೆನೂ ನಮಗೆ ಆ ಕನೆಕ್ಷನ್ಸ್, ಕಮ್ಯುನಿಕೇಷನ್ಸ್ ಬರಲ್ಲ, ಯಾವ ಒಂದು ರಿಲೇಷನ್ಶಿಪ್ಸಲ್ಲಿ ತೃಪ್ತಿ ಅನ್ನೋದು ಸಿಗಲ್ಲ. ಈ ಥರ ಒಂದೊಂದು ಚಕ್ರನೂ ಬ್ಲಾಕ್ ಆಗಿದ್ರೆ ಅದು ನಮ್ಮ ಬಾಡಿ ನಮಗೆ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಸ್ಟ್ರೆಸ್ ಅಂತಾನೋ ಇಲ್ಲ ಬೇರೆ ಬೇರೆ ಥರನೋ ಏನೋ ಒಂದು ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಬಟ್ ಇದನ್ನು ನಾವು ಗಮನಿಸ್ತಾ ಇಲ್ಲ. ನಾನು 25 ವರ್ಷದಿಂದ ಯಾರೇ ಬಂದ್ರೂ ಆರೋಹ ಸ್ಪೇಸಲ್ಲಿ 1-on-1 ಮತ್ತು ಕೌನ್ಸಿಲಿಂಗ್ಸ್ ಮೂಲಕ 2 days ಇಂಟೆನ್ಸಿವ್ ಪ್ರೋಗ್ರಾಮಿಂದ ಪ್ರತಿಯೊಬ್ಬರಿಗೂ ಅವರು ಎಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋದು ಐಡೆಂಟಿಫೈ ಮಾಡಿ ಅವರಿಗೆ ಧ್ಯಾನದ ಮೂಲಕ, ಸೌಂಡ್ ಹೀಲಿಂಗ್ ಮೂಲಕ, ಕೌನ್ಸಿಲಿಂಗ್ಸ್ ಮೂಲಕ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಒಬ್ಬ ಎಕ್ಸ್ಪರ್ಟ್ ಬೇಕು, ನಾವು ಯಾವ ಚಕ್ರದಲ್ಲಿ ಎಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ. ಅದು ರಿಲೀಸ್ ಆಗಿದ್ದರೆ ಲೈಫಲ್ಲಿ ತುಂಬ ಬದಲಾವಣೆ ಅನ್ನೋದು ಬರುತ್ತೆ. ಈ ಥರ ಯಾವ ಚಕ್ರದಲ್ಲಿ ಯಾವ್ಯಾವ ಇಶ್ಯೂಸು ನೀವು ಫೇಸ್ ಮಾಡ್ತಾ ಇದ್ದೀರೋ ಅನ್ನೋದು ಐಡೆಂಟಿಫೈ ಮಾಡಬೇಕಂದ್ರೂ, ಅದರಿಂದ ಆಚೆ ಬಂದು ಒಂದು ಒಳ್ಳೆಯ ಜೀವನ ಜೀವಿಸಬೇಕಂದ್ರೂ ಆರೋಹ ಸ್ಪೇಸ್ಗೆ ಬನ್ನಿ. ಈ ಒಂದು ಪ್ರೋಗ್ರಾಮ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚಕ್ರ ಅಂತ DM ಅಲ್ಲಿ ನೀವು ಕಮೆಂಟ್ ಮಾಡಿ, ಡೀಟೇಲ್ಸ್ ನಾವು ನಿಮಗೆ ಕಳಿಸ್ತೀವಿ.